ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣ ಬಚ್ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಹಿಂದೆ ಒಂದು ಕಾಲದಲ್ಲಿ ಊರಿಗೊಂದು ಕೆರೆ ಇರ್ತಿತ್ತು. ಆ ನೀರನ್ನೇ ಜನ ಕುಡಿತಾ ಇದ್ರು. ಅದ್ರ ಜೊತೆಗೆ ಹೊಲಗಳಲ್ಲಿ ಸಹ ಕೆರೆ ಇತ್ತು. ಆ ಕೆರೆಗಳು ನೀರಾವರಿಗೂ ಬಳಕೆ ಆಯಿತು ಮತ್ತು ಅಂತರ್ಜಲ ಹೆಚ್ಚು ಮಾಡಲು ಸಹಕಾರಿಯಾಯಿತು. ಆದರೆ ಕಾಲ ಬದಲಾದಂತೆ ಊರಿನಲ್ಲಿರುವಂಥ ಕೆರೆಗಳು ಈಗ ಸಂಪೂರ್ಣವಾಗಿ ಒತ್ತುವರಿಯಾಗಿ ಅವುಗಳು ಮಾಯವಾಗಿವೆ. ಅವುಗಳ ಜೊತೆಗೆ ಹೊಲಗಳಲ್ಲಿ ಇರುವಂಥ ಕೃಷಿ ಭೂಮಿಗೂ ನೀರಾವರಿ ಸೌಲಭ್ಯ ಕೆರೆಗಳು ಸಹ ಒತ್ತುವರಿಯಾಗಿರುವಂಥ ವರದಿಗಳು ಕೇಳಿಬರ್ತವೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಆದೇಶಿಸಿತು. ಕೆರೆಗಳನ್ನು ಬಫರ್ ಝೋನನ್ನು ಫಿಕ್ಸ್ ಮಾಡಿತು. ಇಷ್ಟು ಪ್ರದೇಶಕ್ಕೆ ಇಷ್ಟಿಷ್ಟು ಕೆರೆಯ ವಿಸ್ತಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟಿಷ್ಟು ಬಫರ್ ಝೋನ್ ಇರಬೇಕು ಮತ್ತು ಕೆರೆ ಒತ್ತುವರಿಯನ್ನು ತೆರವುಗೊಳಿಸಬೇಕೆನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಈ ನಿಟ್ಟಿನಲ್ಲಿ ರಾಜ್ಯದ ಕಂದಾಯ ಇಲಾಖೆ ಈಗ ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸುವ ಕಾರ್ಯಕ್ಕೆ ನಡೆದಿದೆ. ರಾಜ್ಯದಲ್ಲಿ ಒಟ್ಟು 40,000ಕ್ಕೂ ಹೆಚ್ಚು ಕೆರೆಗಳಿವೆ. ಅದರಲ್ಲಿ 22,000 ಗ್ರಾಮೀಣಾಭಿವೃದ್ಧಿ ಅಂದರೆ ಗ್ರಾಮಗಳ ಮಧ್ಯದಲ್ಲಿರುವಂಥ ಕೆರೆಗಳಿವೆ. ಅವುಗಳಲ್ಲಿ ಸರಿಸುಮಾರು 15,000ಕ್ಕೂ ಹೆಚ್ಚು ಕೆರೆಗಳನ್ನು ಒತ್ತುವರಿಯಾಗಿದೆ ಎನ್ನುವಂಥ ವರದಿ ಇದೆ. ಅದರಲ್ಲಿ ಈಗಾಗಲೇ 8,000 ಕೆರೆಗಳನ್ನು ಒತ್ತುವರಿ ತೆರವುಗೊಳಿಸಿದೆ. ಇನ್ನೂ 7,500 ಕೆರೆಗಳ ಒತ್ತುವರಿಯನ್ನು ಮಾಡಬೇಕು ಅನ್ನುವಂಥದ್ದು ಮಾಹಿತಿಯನ್ನು ಸಣ್ಣ ನೀರಾವರಿ ಸಚಿವರಾಗಿರುವಂಥ NS ಬೋಸರಾಜ್ ಅವರು ಹೇಳಿದ್ದು. ಈ ಇದಕ್ಕಾಗಿ ಈಗ ಜಿಲ್ಲಾಡಳಿತ ಮುತುವರ್ಜಿಯಾಗಿದೆ. ಇನ್ನು ಕೊಪ್ಪಳ ಜಿಲ್ಲೆಗೆ ಬಂದಾಗ ಇಲ್ಲಿ 206 ಕೆರೆಗಳಿದ್ದವು. ಆ 206 ಕೆರೆಗಳಲ್ಲಿ ಇನ್ನೂ 13 ಕೆರೆಗಳ ಸಮೀಕ್ಷೆ ಮಾಡಬೇಕು. ಅದರಲ್ಲಿ ಇನ್ನೂ 138 ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸಬೇಕಾಗಿದೆ ಅನ್ನಂತಿದೆ. ಇದು ಒಂದು ಕಡೆ ಆಗಿದ್ದರೆ, ಒಂದು ಹೇಳುವ ಪ್ರಕಾರ ಇಲ್ಲಿ ಕೆರೆಗಳ ಒತ್ತುವರಿಗೆ ಬೇಕಾಗಿರುವಂಥದ್ದು ಇಲ್ಲಿ ಒಂದು ಗಟ್ಟಿತನ, ಜೊತೆಗೆ ಆದೇಶವನ್ನು ಪಾಲಿಸಲೇಬೇಕಾಗಿರುವಂಥ ಮಹತ್ವದ ಒಂದು ಹೆಜ್ಜೆ ಬೇಕಾಗಿದೆ. ಆದರೆ ಇಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಈ ಕೆರೆ ಒತ್ತುವರಿಯನ್ನು ಹಿಂಜರಿತಿದ್ದಾರೆ ಅನ್ನುವಂಥ ಮಾತುಗಳು ಇದೆ. ಒಂದು ಹೇಳೋದಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಸಿದ್ದಿಕೆರೆ ಸೇರಿದಂತೆ ಬಹುತೇಕ ಕೆರೆಗಳಲ್ಲಿ ಒತ್ತುವರಿಯಾಗಿ ಈ ಕೆರೆಗಳೇ ಮಾಯವಾಗಿರುವಂಥದ್ದು ಇದೆ. ಒಂದು ಇತ್ತೀಚೆಗೆ ಕೊಪ್ಪಳದ ಹುಲಿಕೆರೆಯಲ್ಲಿ ಧಾರ್ಮಿಕ ಕೇಂದ್ರಕ್ಕಾಗಿ ಒತ್ತುವರಿ ಮಾಡಿದ್ದಾರೆ ಅನ್ನುವಂಥ ಇದಕ್ಕಾಗಿ ಪ್ರತಿನಿಧಿಸಿತ್ತು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಂದು ಸಮೀಕ್ಷೆ ಪೂರ್ಣಗೊಳಿಸಿದ್ದು, ಅಲ್ಲಿರುವಂಥ 88 ಎಕರೆ ಪ್ರದೇಶದಲ್ಲಿ ಒಂದಿಷ್ಟು ಕೆರೆ ಒತ್ತುವರಿಯಾಗಿದೆ. ಜೊತೆಗೆ ಇಲ್ಲಿ ಬಫರ್ ಝೋನಿನಲ್ಲಿ ಧಾರ್ಮಿಕ ಕೇಂದ್ರಗಳಿವೆ, ಜೊತೆಗೆ ಇಲ್ಲಿ ಮನೆಗಳಿವೆ ಅನ್ನುವಂಥ ಮಾಹಿತಿ ಇದೆ. ಇದು ಬೇರೆ ಬೇರೆ ಕೆರೆಗಳಲ್ಲೂ ಸಹ ಇದೇ ಮಾತು ಇದೆ. ಈ ನಿಟ್ಟಿನಲ್ಲಿ ಈಗಿರುವಂಥ ಧಾರ್ಮಿಕ ಕೇಂದ್ರಗಳು ಮತ್ತು ಮನೆಗಳನ್ನು ತೆರವುಗೊಳಿಸೋದಕ್ಕೆ ಸರ್ಕಾರದಿಂದ ಸ್ಪಷ್ಟನೆ ನಿರ್ಧಾರ ಬೇಕಾಗಿದೆ, ಅಂದರೆ ಒಂದು ಸೂಚನೆ ಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅನ್ನುವಂಥ ಮಾತನ್ನು ಕೊಪ್ಪಳ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಈ 41,849 ಕೆರೆಗಳದ್ದು ಮುಖ್ಯಮಂತ್ರಿಗಳು ಹೋದ ವರ್ಷ DCS COS ಮೀಟಿಂಗ್ನಲ್ಲಿ ಸ್ಟ್ರಿಕ್ಟಾಗಿ ಹೇಳಿ DC ಗಳಿಗೆ ವಾರ್ನಿಂಗ್ ಮಾಡಿ ಕೊಟ್ಟಿದ್ರು. ಇಮಿಡಿಯೇಟ್ಲಿ ಮಾಡಬೇಕಂತೇಳಿ ರೆವಿನ್ಯೂ ಇಲಾಖೆದವರು ನಮ್ಮ ಶ್ರೀಮಾನ್ ಕೃಷ್ಣ ಬೈರೇಗೌಡರು ಅದರಲ್ಲಿ ಜವಾಬ್ದಾರಿ ತಗೊಂಡು ಎಲ್ಲ ಸರ್ವೆ ಮಾಡಿಸ್ಲಿಕ್ಕೆ ಮಾಡಿದರು. ಅದರಲ್ಲಿ ನಮಗೆ 40,100 ಆಲ್ರೆಡಿ ಸರ್ವೆ ಆಗ್ಯಾವ. ಅದರಲ್ಲಿ 15,026 ಕೆರೆ ಎಂಕ್ರೋಚ್ಮೆಂಟ್ ಐತಿ. ಅದರಲ್ಲಿ ಈಗಾಗಲೇ 8,000 ಕೆರೆಗಳನ್ನು ಎಂಕ್ರೋಚ್ಮೆಂಟ್ಗೆ ತೆಗೆದು ನಮಗೆ ಮಾರ್ಕೌಟ್ ಮಾಡಿಕೊಟ್ಟಿದ್ದಾರೆ, ಕಲರ್ ಹಾಕಿ ಯಾವ ಭಾಗದಲ್ಲಿ ಆಗಿದೆ ಆ ಕೆರೆಯಲ್ಲಿ ಅಂತೇಳಿ. ಸೊ ಅದಕ್ಕೆ ನಾವೇನೆಂದರೆ ಎಲ್ಲೆಲ್ಲಿ ಎಂಕ್ರೋಚ್ಮೆಂಟ್ ನಮಗೆ ವಿಕೆಟ್ ಮಾಡಿದ್ರು ಅಲ್ಲೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹಿಡ್ಕೊಂಡು ಟ್ರೆಂಚ್ ತೋಡಿ ಗಿಡಗಳು ಹಾಕ್ಸ್ತಕ್ಕಂಥ ಪ್ರಯತ್ನ ನಾವು ಆ ಇಲಾಖೆಯವ್ರು ಮಾಡಬೇಕು. ಆ 22,000 ಕೆರೆಗಳು ಅವ್ರು ಮಾಡಬೇಕು. ನಮ್ಮದು 3,772 ಕೆರೆ ಮೈನ್ ಇರಿಗೇಷನ್ ಇದೆ. 22,000 ಕೆರೆಗಳು 2,500 ಕೆರೆಗಳು ಮೇಜರ್ ಇರಿಗೇಷನ್ ಇದೆ. ಅವ್ರವ್ರ ಇಲಾಖೆಯವರು ಅದು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು ಮಾಡಬೇಕಂತ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಹಾಗಾಗಿ ಇನ್ನೂ 7,000-7,500 ಕೆರೆಗಳಿಗೆ ಎಂಕ್ರೋಚ್ಮೆಂಟ್ ತೆಗಿಬೇಕು. ಹುಲಿಕೆರೆಯ ಒಂದು ಘಟನೆ ನಡೆದ ನಂತರ ನನಗೆ ಒಂದು ದೊಡ್ಡ ಅನುಮಾನ ಕಾಡಕ್ಕೆ ಶುರುವಾಯಿತು. ಕೊಪ್ಪಳ ಜಿಲ್ಲೆಯಲ್ಲಿ ಉಳಿದಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರ್ತಕ್ಕಂಥ ಕೆರೆಗಳು ಎಷ್ಟಿದ್ದಾವೆ, ಆ ಕೆರೆಗಳ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆ ಕೇಳಿದಾಗ ಸರ್ಕಾರದವ್ರು ಕೊಟ್ಟಿರ್ತಕ್ಕಂಥ ಉತ್ತರ ಹೆಂಗಿದೆ ಅಂದರೆ, ಒಂದೇ ಹೇಳ್ತೇನೆ ಉದಾಹರಣೆ. ನಾನು ಗಂಗಾವತಿ ಸಿದ್ದಿಕೆರೆ ಇವತ್ತು 71 ಎಕರೆ ಎನ್ಕ್ರೋಚ್ ಆಗಿದೆ. 71 ಅಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ, ಮನೆಗಳಾಗಿದ್ದಾವೆ. ಸುಮಾರು 15-20 ವರ್ಷಗಳಾಯಿತು. ಒಂದು ಕೆರೆಯನ್ನು ಆಗಿಂದಾಗೆ ವರ್ಷ ಅಥವಾ 6 ತಿಂಗಳಾಗೋಣ ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ಇಲ್ಲ ಅದನ್ನು ಅತಿಕ್ರಮಿಸಬೇಕಾದಂಥದ್ದನ್ನು ಅದನ್ನು ನಿಯಂತ್ರಣ ಮಾಡಬೇಕು. ಒಂದು ಇದು ಯಾವುದೂ ಇಲ್ಲಿವರೆಗೆ ಮಾಡಿಲ್ಲ.
ಯಾವ ಸರ್ಕಾರದಿಂದ ಇದೆ ಅನ್ನೋ ನನಗೆ ಬಂದಿರತಕ್ಕಂಥದ್ದು ಸುಮಾರು 20 ವರ್ಷಗಳ ಹಿಂದಿನಿಂದ ಬಂದಿರತಕ್ಕಂಥದ್ದು. ಕೆರೆ ದಿನಕ್ಕಿಷ್ಟು ಕಡಿಮೆನೇ ಆಗ್ತಕ್ಕಂಥದ್ದು ಇವತ್ತು ನಾವು ಕಂಡು ಬರ್ತಾ ಇದೆ. ಒಂದು ಹುಲಿಕೆರೆ ಬಗ್ಗೆ ಒಂದು ಒತ್ತುವರಿ ಕಂಪ್ಲೇಂಟ್ ಬಂದಿತ್ತು. ಹುಲಿಕೆರೆ ಸಂಪೂರ್ಣ ಹದ್ಬಸ್ತ್ ಮಾಡಲಾಗಿದೆ, ಸರ್ವೆ ಮಾಡಲಾಗಿದೆ. ಅದರ ಬಫರ್ ಏರಿಯಾನೂ ಕೂಡ ಸರ್ವೆ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಅತಿಕ್ರಮಣ ಇರೋದು ಕಂಡು ಬಂದಿದೆ. ಅದು ನಿಯಮಾನುಸಾರ ಮುಂದಿನ ಕ್ರಮ ತಗೊಳ್ತೀವಿ. ಕೆಲವೊಂದು ಏನಾಗಿದೆ ರೀ, ಕೆಲವೊಂದು ಕೆರೆಗಳಲ್ಲಿ ಈ ಹಿಂದೆನೇ ಸರ್ಕಾರಿ ಕಟ್ಟಡಗಳು ಇದ್ದಂಥದ್ದಿದೆ, ಮನೆಗಳಿದ್ದಂಥದ್ದಿದೆ. ಸರ್ಕಾರಿ ಕಟ್ಟಡಗಳು ಇರೋದ್ರ ಬಗ್ಗೆ ನಾವು ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ. ಫರ್ದರ್ ಏನು ಡೈರೆಕ್ಷನ್ ಬರುತ್ತೋ ನೋಡ್ಕೊಂಡು ಮಾಡಿ. ಒಟ್ಟಾರೆಯಾಗಿ ಸರ್ಕಾರದ ಮಟ್ಟದಲ್ಲಿರುವಂಥ ಈಗಳನ್ನು ಆದಷ್ಟು ಬೇಗನೆ ಇನ್ನು ಕಂದಾಯ ಸಚಿವರ ಸೂಚನೆ ಏನಿದೆ ಆ ಸೂಚನೆಯನ್ನು ತಕ್ಷಣ ಪಾಲಿಸಿ, ಏನು ಹಿಂದೆ ಇದ್ದಂತೆ ಕೆರೆಗಳು ಒಂದು ಅಂತರ್ಜಲ ಮಟ್ಟಕ್ಕೆ, ಗ್ರಾಮಗಳಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರು ಸೇರಿದಂತೆ ಬಹುತೇಕ ಕೆರೆಗಳು ಈ ಪ್ರಕೃತಿಗೆ ಸಹಕಾರಿಯಾಗಿರುವಂಥದ್ದೇ. ಇವುಗಳನ್ನು ಉಳಿಸಬೇಕಾಗಿದ್ದು ಎಲ್ಲರ ಸಹಕಾರ ಎನ್ನುವಂಥ ಮಾತುಗಳು ಕೇಳಿಬರ್ತದೆ. ಶಣಪಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.